ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇಟ್ 29 ನಮ್ಮ ಪಾಪುಗೆ 6 ಮಂತ್ ಕಂಪ್ಲೀಟ್ ಆಯಿತು. ಅದ್ರ ಚಿಕ್ಕ ಸೆಲೆಬ್ರೇಷನ್ ಲಾಗ್ ಆಗಿರುತ್ತೆ ಇದು. ಇವತ್ತಿನ ಬ್ರೇಕ್ಫಾಸ್ಟಿಗೆ ಅಮ್ಮ ಸಬ್ಬಕ್ಕಿ ಸೊಪ್ಪನ್ನ ಹಾಕಿ ಪೊಡ್ ಮಾಡಿತ್ತು. ಈ ರೆಸಿಪಿನ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಇತ್ತು, ಬಿಸಿ ಇದ್ದೆ, ಎಡಿಟಿಂಗ್ ಇತ್ತು. ಇವಾಗ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಮಾಡೋದಕ್ಕಾಗಲಿಲ್ಲ. ನಮ್ಮ ಪಾಪು ಕೂಡ ಬೆಳಿಗ್ಗೆ ರಾಗಿ ಸರಿ ತಿಂದುಬಿಟ್ಟು ಮಲ್ಕೊಂಡವನು ಇವಾಗ ಎದ್ದಿದ್ದಾನೆ. ಇವತ್ತು ನಮ್ಮ ಪಾಪುಗೆ 6 ಮಂತ್ ಕಂಪ್ಲೀಟ್ ಆಯಿತು. ಅದಕ್ಕೆ ಒಂದು ಚಿಕ್ಕ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಕೇಕು ತರಿಸಿದ್ದೀನಿ. ಇನ್ನೂ ಆರ್ಡರ್ ಕೊಟ್ಟಿದ್ದೀವಿ, ಸಂಜೆ ಬರುತ್ತೆ. ಮತ್ತು ವೆಜ್ ದೊಣ್ಣೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಕಬಾಬ್ ಮಾಡೋದ ಏನು ಮಾಡೋದ, ಪನ್ನೀರ್ ಟಿಕ್ಕಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಗೆ ಮತ್ತು ಶಾವಿಗೆ ಪಾಯಸ, ಇನ್ನೇನು ಕೇಕ್ ಇರುತ್ತೆ. ಇಷ್ಟು ಲಾಗ್ನ ಶೇರ್ ಮಾಡ್ಕೊತೀನಿ. ಸಂಜೆ ಎಲ್ಲ ಹಿಂಗೆ ಮಾಡ್ತೀವಿ, ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಸಿಂಪಲ್ಲಾಗಿ ಮಾಡ್ತಾ ಇರೋದು. ಆಲ್ರೆಡಿ ಮಧ್ಯಾಹ್ನದ ಊಟನೂ ಆಗೋಗ್ಬಿಟ್ಟಿದೆ. ಲೇಟಾಗಿತ್ತು ಇವತ್ತು, ಸ್ವಲ್ಪ ವಿಡಿಯೋ ಎಲ್ಲ ಎಡಿಟಿಂಗ್ ಇದ್ದಿದ್ದರಿಂದ. ಇನ್ನೂ ನಮ್ಮ ಪಾಪಕ್ಕೆ ಸ್ನಾನನೂ ಮಾಡಿಸಿಲ್ಲ. ಇವಾಗ ಮಾಡಿಸಿ ಅವನಿಗೆ ರೆಡಿ ಮಾಡಬೇಕು. ನೈಟ್ ಡಿನ್ನರ್ಗೆ ಸ್ವಲ್ಪ ಸ್ಪೆಷಲಾಗಿ ವೆಜ್ ದೊಣ್ಣೆ ಬಿರಿಯಾನಿ ಮಾಡೋಣ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಟೇಸ್ಟ್ ತುಂಬ ಚೆನ್ನಾಗಿತ್ತು. ರೆಸಿಪಿನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟು ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ಬಾಣಲಿಕ್ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಮೆಣಸು ಮತ್ತು ಲವಂಗ, ಚಕ್ಕೆ, ಏಲಕ್ಕಿ ಎಲ್ಲ ಹಾಕಿ ಸ್ಪೈಸಸ್ನೆಲ್ಲ ಎಣ್ಣೆಲೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೇ ಸ್ವಲ್ಪ ಈರುಳ್ಳಿ ಮತ್ತು ಶುಂಠಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ದೊಣ್ಣೆ ಬಿರಿಯಾನಿ ಅಂದರೆ ಇದೇ ರೀತಿ ಮಸಾಲೆನೆಲ್ಲ ಎಣ್ಣೆಲಿ ಹುರಿದು ಆಮೇಲೆ ರುಬ್ಬಿ ಮಾಡೋದು. ಇದೇ ರೀತಿ ನಾನ್ ವೆಜ್ಜು ಕೂಡ ಸೇಮ್ ಪ್ರೊಸೀಜರಲ್ಲೇ ಮಾಡಿಕೊಂಡ್ರೆ ನಾನ್ ವೆಜ್ಜು ಕೂಡ ಮಾಡ್ಕೋಬೋದು. ಚಿಕನ್ನು, ಮಟನ್ನು ಇಲ್ಲ ಪನ್ನೀರು, ನೀವು ಯಾವ್ದು ಬೇಕಾದರೂ ಹಾಕೊಂಡು ಮಾಡ್ಬೋದು. ದೊಣ್ಣೆ ಬಿರಿಯಾನಿ ಅಂದರೆ ಸೇಮ್ ಪ್ರೊಸೀಜರು, ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಟೇಸ್ಟ್ ಮಾತ್ರ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೊಳ್ಳಿ, ಆವಾಗ ಕಲರು ಚೆನ್ನಾಗಿರುತ್ತೆ. ದೊಣ್ಣೆ ಬಿರಿಯಾನಿ ಅಂದರೆ ಸ್ವಲ್ಪ ಗ್ರೀನ್ ಕಲರ್ ಇರಬೇಕಲ್ವ, ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡಿದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡೋಣ. ಅಷ್ಟರಲ್ಲಿ ತರಕಾರಿನೆಲ್ಲ ಹಾಕಿ ಸ್ವಲ್ಪ ಮ್ಯಾರಿನೇಟ್ ಮಾಡೋದಕ್ಕೆ ಇಡಬೇಕು. ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಫಸ್ಟು ಸೋಯಾ ಚಂಕ್ಸ್ನ ಹಾಕ್ಕೊತಾ ಇದ್ದೀನಿ. ಸೋಯಾ ಚಂಕ್ಸ್ನ ನಾನು ಸ್ವಲ್ಪ ಬಿಸಿನೀರು ಕಾಸಿ ಒಂದು 15 ನಿಮಿಷಕ್ಕಿಂತ ಮುಂಚೆ ನೆನೆಹಾಕಿದ್ದೆ. ಬಿಸಿನೀರು ಹಾಕಿದರೆ ಸ್ವಲ್ಪ ಬೇಗ ಅದು ನೆನೆಯುತ್ತೆ. ಅದಾದಮೇಲೆ ಕೈಯಲ್ಲೆಲ್ಲ ನೀರನ್ನ ಹಿಂಡ್ಕೊಂಡು ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಪನ್ನೀರು ಮತ್ತು ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆನೆಲ್ಲ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಇನ್ನೂ ತರಕಾರಿಗಳಿದ್ರೆ ಇನ್ನೂ ಹಾಕ್ಕೋಬೋದು. ಕ್ಯಾಪ್ಸಿಕಮ್ ಮತ್ತು ಕೋಸಿದ್ರೆ ಕೋಸು ಹಾಕ್ಕೋಬೋದು. ತರಕಾರಿ ಎಲ್ಲ ಯಾವುದಿರುತ್ತೋ ಅದೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ಆಮೇಲೆ ನೈಟು ಬಟಾಣಿನ ನೆನೆಹಾಕಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಮೊಸರು ಮತ್ತು ಸ್ವಲ್ಪ ಉಪ್ಪು, ಖಾರದ ಪುಡಿನ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಉಪ್ಪು ಮತ್ತು ಹುಳಿ, ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಡೋದ್ರಿಂದ ತರಕಾರಿಗೂ ಕೂಡ ಎಲ್ಲ ಆಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಒಂದು 15 ನಿಮಿಷ ಇಲ್ಲ 20 ನಿಮಿಷ ಬಿಟ್ಟರೆ ತರಕಾರಿ ಕೂಡ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಬಿರಿಯಾನಿ ತಿನ್ನಬೇಕಾದ್ರೆ ರೈಸ್ ಮಾತ್ರ ಎಲ್ಲ ಚೆನ್ನಾಗಿರುತ್ತೆ, ತರಕಾರಿ ಎಲ್ಲ ಸಪ್ಪೆ ಸಪ್ಪೆ ಅನಿಸುತ್ತೆ. ಅದಕ್ಕೆ ಈ ರೀತಿ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು ಅದಾದಮೇಲೆ ಮಾಡಿರಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ, ಯಾಕಂದರೆ ಉಪ್ಪು ಹಾಕಿದರೆ ಕಲರ್ ಆಗೇ ಇರುತ್ತೆ, ಗ್ರೀನ್ ಕಲರ್ ಆಗೇ ಇರುತ್ತೆ. ಅದಕ್ಕೆ ಉಪ್ಪು ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಮ್ಯಾರಿನೇಟ್ ಆಗಕ್ಕೆ ಬಿಟ್ಟು ಒಂದು 20 ನಿಮಿಷ ಆದಮೇಲೆ ನಾನು ಮಾಡ್ಕೊತಾ ಇರೋದು. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡಿದ್ದೀನಿ. ಬಿರಿಯಾನಿಗೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಳ್ರಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಎಲ್ಲ ಕಾದ್ಮೇಲೆ ಚಕ್ಕೆ ಮತ್ತು ಇದು ಅನಾನಸ್ ಹೂವು ಮತ್ತು ಸ್ವಲ್ಪ ಪಲಾವ್ ಎಲೆ ಇರುತ್ತಲ್ವ, ಇದು ಸ್ಪೈಸಸ್ ನಿಮ್ಗೆ ಯಾವುದಕ್ಕೆ ಬೇಕೋ ಅದೆಲ್ಲ ಹಾಕ್ಕೊಂಡು ಮತ್ತು ಕಸೂರಿ ಮೆಂತ್ಯನ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ರುಬ್ಬೋದಕ್ಕೂ ಹಾಕಿರೋದ್ರಿಂದ ಒಗ್ಗರಣೆಗೆ ಜಾಸ್ತಿ ಹಾಕಿಲ್ಲ. ಈರುಳ್ಳಿ ಜಾಸ್ತಿ ಆಗಿಬಿಡುತ್ತೆ, ಅದೇ ಸ್ಮೆಲ್ ಬರುತ್ತೆ. ಅದಕ್ಕೆ ರುಬ್ಬೋದಕ್ಕೂ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊನ ಮತ್ತು ನಿಂಬೆಹಣ್ಣು ಎರಡೂ ಹಾಕ್ತಾ ಇರೋದ್ರಿಂದ ನಾನು ಟೊಮೊಟೊ 2 ಟೊಮೊಟೊನ ಹಾಕ್ಕೊಂಡಿದ್ದೀನಿ.
ಇವಾಗ ರುಬ್ಬಿರೋ ಮಸಾಲಾನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನೇನು ಜಾಸ್ತಿ ಫ್ರೈ ಮಾಡೋದು ಬೇಕಾಗಲ್ಲ, ಆಲ್ರೆಡಿ ಎಲ್ಲ ಮಸಾಲೆ ಹುರಿದು ಹಾಕಿರೋದ್ರಿಂದ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಹಸಿ ವಾಸನೆ ಹೋಗೋದು ಅಂಥದ್ದು ಏನಿರಲ್ಲ, ಆಲ್ರೆಡಿ ಫ್ರೈ ಆಗಿರುತ್ತೆ. ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಅದಾದಮೇಲೆ ಮ್ಯಾರಿನೇಟ್ ಆಗೋದಕ್ಕೆ ಇಟ್ಟಿದ್ನಲ್ಲ ಆ ತರಕಾರಿಗಳನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ನೀವು ಮೊಸರನ್ನ ಸ್ವಲ್ಪ ಸ್ವೀಟ್ ಇರೋದೇ ತೊಗೊಳ್ಳಿ, ಜಾಸ್ತಿ ಹುಳಿ ಇರೋದು ತೊಗೋಬೇಡಿ. ಹುಳಿ ಇರೋದೇನಾದರೂ ತೊಗೊಂಡ್ರೆ ಸ್ವಲ್ಪ ನಿಂಬೆಹಣ್ಣು ಕ್ವಾಂಟಿಟಿನ ಕಮ್ಮಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಹುಳಿ ಜಾಸ್ತಿ ಆಗಿಬಿಡುತ್ತೆ. ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇದಕ್ಕೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ, ಖಾರದ ಪುಡಿ, ಗರಂ ಮಸಾಲ ಮತ್ತು ಧನಿಯಾ ಪುಡಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಕ್ವಾಂಟಿಟಿ ಸ್ವಲ್ಪ ಬಿರಿಯಾನಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ಮೆಜರ್ಮೆಂಟ್ನ ಹೇಳ್ತಾ ಇಲ್ಲ. ಮಸಾಲೆ ಎಲ್ಲ ಹಾಕಾದ್ಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ದೊಣ್ಣೆ ಬಿರಿಯಾನಿ ನಮ್ಮ ಕಡೆ ಜಾಸ್ತಿ ಫೇಮಸ್ ಅಂತಲೇ ಹೇಳ್ಬೋದು, ಕರ್ನಾಟಕ ಕಡೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಟೇಸ್ಟು. ನಾನ್ ವೆಜ್ಜಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದೆ, ನೀರನ್ನ ಹಾಕ್ಕೊತಾ ಇದ್ದೀನಿ. 1 ಲೋಟ ಅಕ್ಕಿಗೆ 2 ಲೋಟ ಮೆಜರ್ಮೆಂಟಲ್ಲೇ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರ್ಧ ಲೋಟ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಾನು ಸ್ವಲ್ಪ ಆಮೇಲೆ ಬೇಯಿಸ್ಬಿಟ್ಟು ಅದಾದಮೇಲೆ ಕುಕ್ಕರ್ನ ಮುಚ್ತಾ ಇರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಇದ್ದರೆ ಉದ್ರುದ್ರಾಗಿ ಚೆನ್ನಾಗಿರುತ್ತೆ ಅಂತ. ಆಮೇಲೆ 1 ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಹುಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಅಕ್ಕಿನ ನಾನು ಮುಂಚೆನೇ ನೆನೆ ಹಾಕಿದ್ದೆ, ಒಂದು ಅರ್ಧ ಗಂಟೆ ತೊಳೆದು ಎಲ್ಲ ನೆನೆ ಹಾಕಿದ್ದೆ. ಮುಂಚೆನೇ ನೆನೆ ಹಾಕಿದರೆ ಅಕ್ಕಿ ಒಳಗಡೆ ಸಾಫ್ಟಾಗಿ ಚೆನ್ನಾಗಿರುತ್ತೆ, ಚೆನ್ನಾಗಿ ಬೇಯುತ್ತೆ ಕೂಡ. ಅದಕ್ಕೇ ಮುಂಚೆ ನೆನೆ ಹಾಕಿದ್ದೆ. ಇವಾಗ ಸ್ವಲ್ಪ ಒಂದು ಕುದಿ ಬಂದಾದಮೇಲೆ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಡಾದ್ಮೇಲೆ ಚೆನ್ನಾಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಕುಕ್ಕರ್ ಮುಚ್ಚಿ ವಿಷಲ್ನ ಹಾಕ್ಸ್ತಾ ಇಲ್ಲ, ಹಾಗೇ ಓಪನ್ನಾಗೆ ತಿರುಗಿಸ್ಕೊತ ದಮ್ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆರಾಮಾಗೆ ಇದೇ ಯಾವ ನಾರ್ಮಲ್ ಪಾತ್ರೆಗೂ ಕೂಡ ಮಾಡ್ಕೋಬೋದು, ಕುಕ್ಕರಲ್ಲೂ ಕೂಡ ಮಾಡ್ಕೋಬೋದು. ನಾನು ಹೇಳ್ತಾ ಹೋಗ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ. ಈ ರೀತಿ ಚೆನ್ನಾಗಿ ಕುದಿ ಬರೋ ಥರ ಆದಮೇಲೆ ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು ಒಂದು 5 ನಿಮಿಷ ಹಾಗೆ ಬೇಯೋದಕ್ಕೆ ಬಿಟ್ಟು ಅದಾದಮೇಲೆ ಪ್ಲೇಟ್ನ ಓಪನ್ ಮಾಡಿಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಇದೇ ರೀತಿ ಮತ್ತೆ ಇನ್ನೊಂದು 5 ನಿಮಿಷಕ್ಕೆ ಕ್ಲೋಸ್ ಮಾಡಿಕೊಂಡು ಓಪನ್ ಮಾಡ್ಕೊಂಡು ಈ ರೀತಿ ಮಿಕ್ಸ್ ಮಾಡಬೇಕು. ಒಂದು 5 ನಿಮಿಷಕ್ಕೂ ಮಾಡ್ಕೊತಾ ಬರಬೇಕು. ಅದಾದಮೇಲೆ ಲಾಸ್ಟಿಗೆ ಈ ಥರ ಸ್ವಲ್ಪ ನೀರಿರಬೇಕು, ಅಕ್ಕಿ ಸ್ವಲ್ಪ ಬೆಂದಿರಬೇಕು. ಆವಾಗ ಲಾಸ್ಟಿಗೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಬೇಕಾದರೆ ಮೇಲ್ಗಡೆ ಇನ್ನೂ ಸ್ವಲ್ಪ ತುಪ್ಪನೂ ಕೂಡ ಹಾಕ್ಕೋಬೋದು. ಇವಾಗ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಕುಕ್ಕರ್ ಫುಲ್ ಕ್ಲೋಸ್ ಮಾಡಬೇಕು, ವಿಷಲೆಲ್ಲ ಬರಬಾರ್ದು. 5 ನಿಮಿಷ ಲೋ ಫ್ಲೇಮಲ್ಲೇ ಹಾಗೆ ಬೇಯೋದಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ಒಂದು 15 ನಿಮಿಷ ಇಲ್ಲ 20 ನಿಮಿಷ ಆದಮೇಲೆ ಕುಕ್ಕರ್ನ ಓಪನ್ ಮಾಡಿಕೊಂಡ್ರೆ ಫುಲ್ಲು ದಮ್ ಕಟ್ಟಿರೋ ಬಿರಿಯಾನಿ ಥರ, ದಮ್ ಬಿರಿಯಾನಿ ಥರ ಸಖತ್ತಾಗಿರುತ್ತೆ. ನಿಮ್ಮ ಮನೇಲಿ ದಮ್ ಬಿರಿಯಾನಿ ಮಾಡೋದಕ್ಕೆ ಪಾತ್ರೆ ಎಲ್ಲ ಇಲ್ಲ ಅಂದರೆ ಈ ರೀತಿ ಕುಕ್ಕರಲ್ಲೇ ಈ ಮೆಥಡಲ್ಲಿ ಮಾಡಿದರೆ ಸೇಮ್ ಟೇಸ್ಟು ದಮ್ ಬಿರಿಯಾನಿ ಥರನೇ ಟೇಸ್ಟ್ ಇರುತ್ತೆ. ನೋಡಿ, ಅಕ್ಕಿನೂ ಕೂಡ ಉದ್ದುದ್ರಾಗಿ ಚೆನ್ನಾಗಾಗಿದೆ, ಕಲರು ಸಖತ್ತಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನಿವಾಗ ಈ ರೀತಿ ರೆಡಿಯಾಗಿದ್ದೀನಿ. ಇವಾಗ ಕೇಕ್ ತಂದಾಯಿತು, ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಬೇಕು. ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಫೋಟೋಶೂಟ್ ಮಾಡಬೇಕಿತ್ತಲ್ಲ, ಹಂಗೇ ಕೇಕ್ನ ಕಸ್ಟಮೈಸ್ ಮಾಡಿಸಿದ್ದೀವಿ. ಚೆನ್ನಾಗಿ ಬಂದಿದೆ ಕೇಕ್ ಕೂಡ. ಇಲ್ಲಿ ಮಾಡಲ್ಲ ಅಂದ್ಕೊಂಡಿದ್ದೆ ಆ ರೀತಿ, ಬಟ್ ಚೆನ್ನಾಗಿ ಮಾಡಿದ್ದಾರೆ. ಈ ಡ್ರೆಸ್ನ ನಾನು ಆನ್ಲೈನಲ್ಲಿ ಶಾಪ್ ಮಾಡಿದ್ದು, ನಾನು ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆ ಮಾಡ್ಕೊಂಡಿದ್ದು. ಇದು ಸೆಟ್ ಬರುತ್ತೆ, ಪ್ಯಾಂಟು ಮತ್ತು ಟಾಪ್ ಎರಡೂ ಬರುತ್ತೆ. ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಬೇಕು. ರಾತ್ರಿ ಊಟಕ್ಕೆ ತರಕಾರಿ ಎಲ್ಲ ಹಾಕಿ ವೆಜ್ ದೊಣ್ಣೆ ಬಿರಿಯಾನಿ ಮಾಡ್ಕೊಂಡಿದ್ದೀನಿ. ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಪಾಯಸನೂ ಮಾಡಿದ್ದೀವಿ. ಜೊತೆಗೆ ಸ್ವಲ್ಪ ಪನ್ನೀರ್ ಟಿಕ್ಕ ಮಾಡೋದಕ್ಕೆ ಎಲ್ಲ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಬಿಸಿ ಬಿಸಿ ಇದು ಮಾಡಿಕೊಂಡು ತಿನ್ನಬೇಕು. ಈ ರೀತಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದೀವಿ. ಇಲ್ಲಿ ಮುಂದೆ ಕೇಕ್ ಇಟ್ಟು ಅವನ್ನ ಆ ಕಡೆಗೆ ಎಳೆದ್ಬಿಟ್ಟು 6 ಅಂತ ಅವಾಗ ಕ್ಯಾಂಡಲ್ ಊದೋದು, ಆ ರೀತಿ ಮಾಡೋಣ ಅಂತ ವೀಡಿಯೋಸ್ ಎಲ್ಲ ಮಾಡ್ಕೋಬೇಕು ಅಂತ ಈ ರೀತಿ ಡೆಕೋರೇಷನ್ ಮಾಡಿದ್ದೀವಿ. ಕೇಕ್ ಮೇಲೆ ನಾವು ಟೆಡ್ಡಿ ಬೇರ್ ಇಡೋದಕ್ಕೆ ಹೇಳಿದ್ವಿ, ಅದು ಸಿಗಲಿಲ್ಲ ಅಂತ ಅವರು ಸ್ಪೈಡರ್ ಮ್ಯಾನ್ ಇಟ್ಟಿದ್ದಾರೆ. ನಾವು ಫೋಟೋ ತೋರಿಸಿರೋ ಥರನೇ ಮಾಡಿಕೊಟ್ಟಿದ್ದಾರೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಮಾಡಿಕೊಡ್ತಾರೆ ಅಂತ. ಪರವಾಗಿಲ್ಲ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ತುಂಬ ವೀಡಿಯೋಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಕವರ್ ಮಾಡೋದಕ್ಕಾಗಲಿಲ್ಲ. ಪಾಪು ಸ್ವಲ್ಪ ಹಠ ಮಾಡ್ತಾಯಿದ್ದ, ನಿದ್ದೆ ಬಂದಿತ್ತು ಅಂತ, ಅದಕ್ಕೆ ಜಾಸ್ತಿ ಕವರ್ ಮಾಡೋದಕ್ಕಾಗಲಿಲ್ಲ. ಸೆಲೆಬ್ರೇಷನ್ ಎಲ್ಲ ಚೆನ್ನಾಗಾಯಿತು. ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಚೆನ್ನಾಗಿ ಬಂದಿದ್ದಾವೆ. ಎಲ್ಲ ಮುಗ್ದಿದ್ದಾದಮೇಲೆ ನೈಟ್ ಡಿನ್ನರ್ಗೆ ಬಿಸಿ ಬಿಸಿ ಪನ್ನೀರ್ ಟಿಕ್ಕ ಮಾಡಿಕೊಂಡು ಎಲ್ಲ ಊಟ ಮಾಡಿದ್ವಿ.
6 months completed, baby you shine.